ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಕ್ವಾಲಿಟಿ ಪಿಲ್ಲರ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು OPL ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಮೋಸ್ಟ್ ಆಫ್ ದ ಪೀಪಲ್ ಇದನ್ನು ನೀವು ಕೇಳ್ತೀರ ಅಂತ ಅನ್ಕೋತೀನಿ. OPL ಅಂದರೆ ಏನು, ಇದನ್ನ ಮೆನಿ ಇಂಡಸ್ಟ್ರಿಯಲ್ಲಿ ಇದನ್ನ ಯೂಸ್ ಮಾಡ್ತಾರೆ ಟು ಐಡೆಂಟಿಫೈ ಟು ನೋಟಿಫೈ ಸಮಥಿಂಗ್ ಆರ್ ಎಲ್ಸ್ ಸಮ್ವೇರ್ ಇನ್ ದ ವರ್ಕ್ ಸ್ಟೇಷನಲ್ಲಿ ಅಥವಾ ಗೋಡೆಗಳ ಮೇಲೆ ಡಿಸ್ಪ್ಲೇ ಮಾಡಿರ್ತಾರೆ OPL ಅನ್ನು. ಸೊ ವಾಟ್ ಈಸ್ ದಿಸ್ OPL ಆ್ಯಂಡ್ ವೈ ಇಟ್ ಈಸ್ ನೀಡೆಡ್ ಆ್ಯಂಡ್ ಹೌ ಟು ಮೇಕ್ ಆ್ಯನ್ OPL. ಸೊ ಇದನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ. ಆ್ಯಂಡ್ ಇದೇ ಥರ ವೀಡಿಯೋಸ್ಗಳನ್ನ ನೋಡ್ತಾ ಇರಿ, ನನ್ನ ವೀಡಿಯೋಸ್ನ ಲೈಕ್ ಮಾಡ್ತಾ ಇರಿ, ಶೇರ್ ಮಾಡಿ, ಆದಷ್ಟು ನಿಮ್ಮ ಕಮೆಂಟ್ಸ್ಗಳನ್ನ ಶೇರ್ ಮಾಡಿ. ಸೊ ಬೇಸ್ಡ್ ಆನ್ ದ್ಯಾಟ್ ನನಗೂ ಒಂದು ಸ್ವಲ್ಪ ವೀಡಿಯೋ ಮಾಡೋಕ್ಕೆ ಸ್ವಲ್ಪ ಮೋಟಿವೇಶನ್ ಥರ ಇರುತ್ತೆ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನಮ್ಮ ಫಸ್ಟ್ ಕ್ವಶನ್ ಬಂದು, ವಾಟ್ ಈಸ್ OPL? OPL ಮೀನ್ಸ್ ಒನ್ ಪಾಯಿಂಟ್ ಲೆಸನ್. ಸೊ ಒನ್ ಪಾಯಿಂಟ್ ಲೆಸನ್ ಅಂದರೆ ಒಂದೇ ಒಂದು ವ್ಯೂ ಪಾಯಿಂಟ್ ಇರುತ್ತೆ. ಆ ಒಂದು ಪಾಯಿಂಟಲ್ಲೇ ನಿಮಗೆ ಒಂದು ಎಂಟೈರ್ ಪಿಕ್ಚರ್ ಬರೋ ಥರ ಎಕ್ಸ್ಪ್ಲನೇಷನ್ ಕೊಟ್ಟಿರ್ತಾರೆ. OPL ಈಸ್ ಅ ಒನ್ ಪಾಯಿಂಟ್ ಲೆಸನ್ ಡಾಕ್ಯುಮೆಂಟ್. ಇದೊಂದು ಸಿಂಗಲ್ 1 ಪೇಜ್ ಡಾಕ್ಯುಮೆಂಟ್ ಇರುತ್ತೆ. ಆ ಒಂದು ಡಾಕ್ಯುಮೆಂಟಲ್ಲಿ ನಿಮಗೆ ಡೂಸ್ ಡೋಂಟ್ಸ್ ಅಥವಾ ಏನು ಮಾಡಬೇಕು ಏನು ಮಾಡಬಾರ್ದು ಈ ಥರ ಒಂದು ನೋಟಿಫೈ ಮಾಡಿರ್ತಾರೆ, ಒಂದು ಫೋಟೋಸ್ಗಳು ಹಾಕಿರ್ತಾರೆ ಅಥವಾ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ, ಲೈನ್ ಸ್ಟೇಟ್ಮೆಂಟ್ಸ್ ಇರುತ್ತೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ. ಸೊ ಇದು ಮೇನ್ ಪರ್ಪಸ್ OPLದು. ಬಟ್ ಎಕ್ಸಾಕ್ಟ್ ಡೆಫಿನಿಷನ್ ಹೇಳಬೇಕು ಅಂದರೆ ಆ್ಯನ್ OPL ಈಸ್ ಅ ಸೆಟ್ ಆಫ್ ರಿಟರ್ನ್ ಇನ್ಸ್ಟ್ರಕ್ಷನ್ ಆರ್ ನೋಟಿಫಿಕೇಷನ್ ಆನ್ ಎನಿ ಸ್ಪೆಸಿಫಿಕ್ ಪ್ರೋಸೆಸ್ ಆರ್ ಅ ಇಶ್ಯೂ. ಸೊ ಇವಾಗ ಸೆಟ್ ಆಫ್ ಇನ್ಸ್ಟ್ರಕ್ಷನ್ ಅಂದರೆ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ಗಳನ್ನ ಮೆನ್ಷನ್ ಮಾಡಿರ್ತಾರೆ. ಇಲ್ಲಿ ಉಗುಳಬಾರದು, ಈ ಥರ ನೀವು ನೋಡಿರ್ತೀರ ಅಂತ ಅನ್ಕೋತೀನಿ. ಇಲ್ಲಿ ಉಗುಳಬಾರ್ದು ಅಂತ ಒಂದು ಡಿಸ್ಪ್ಲೇ ಹಾಕಿ ಅಲ್ಲೊಂದು ಡಾಕ್ಯುಮೆಂಟ್ ಡಿಸ್ಪ್ಲೇ ಮಾಡಿರ್ತಾರೆ. ಸೊ ದಟ್ ಈಸ್ ಕಾಲ್ಡ್ ಆನ್ OPL, ಒನ್ ಪಾಯಿಂಟ್ ಲೆಸನ್. ಅಲ್ಲಿ ಈ ಥರ ನಾವು ಮಾಡಬಾರ್ದು ಅಂತ. ಇನ್ ದ ಸೇಮ್ ವೇ ಇನ್ ದ ಪ್ರೊಸೆಸ್ಸಲ್ಲಿ ಒಂದು ಸ್ಪೆಸಿಫಿಕ್ ಪ್ರೊಸೆಸ್ ಏನೋ ಮಿಸ್ ಆಗ್ತಾ ಇರುತ್ತೆ ಫ್ರೀಕ್ವೆಂಟಾಗಿ. ಆ ಪ್ರೊಸೆಸ್ನ ಸ್ವಲ್ಪ ಎಕ್ಸ್ಟ್ರಾ ಪ್ರಯಾರಿಟಿಯಿಂದ ಚೆಕ್ ಮಾಡಿ ಆ ಥರ ಒಂದು ಇನ್ಸ್ಟ್ರಕ್ಷನ್ ಅಥವಾ ಒಂದು ನೋಟಿಫಿಕೇಷನ್ ಥರ ಅಲ್ಲಿ ಡಿಸ್ಪ್ಲೇ ಮಾಡಿರ್ತಾರೆ ಪ್ರೊಸೆಸ್ಸಲ್ಲಿ. ಆಮೇಲೆ ವಿಜುವಲ್ ಇನ್ಸ್ಟ್ರಕ್ಷನ್ಸ್ನೂ ಕೂಡ ಇದನ್ನ ಅನ್ಬೋದು ನಾವು. ಸೊ ವಿಜುವಲ್ ಇನ್ಸ್ಟ್ರಕ್ಷನ್ ಫಾರ್ ದ ಸ್ಪೆಸಿಫಿಕ್ ಪ್ರೊಸೆಸ್ ಆರ್ ಇಶ್ಯೂ. ಒಂದೇನೋ ಒಂದು ಇಶ್ಯೂ ಆಗಿರುತ್ತೆ, ಸಮಥಿಂಗ್ ಕಸ್ಟಮರ್ ಕಂಪ್ಲೇಂಟ್ ಬಂದಿರುತ್ತೆ. ಆ ಕಸ್ಟಮರ್ ಕಂಪ್ಲೇಂಟ್ನ ಒಂದೇ ಒಂದು ಡಾಕ್ಯುಮೆಂಟಲ್ಲಿ ವಿತ್ ಫೋಟೋಸ್ ವಿತ್ ಸಮ್ ಸ್ಟೇಟ್ಮೆಂಟ್, ಈ ಥರ ಮಿಸ್ ಆಗಿದೆ ಅಸೆಂಬ್ಲಿ ಅಥವಾ ಇದೊಂದು ಡಿಫೆಕ್ಟ್ ಬಂದಿದೆ ಅಂತ ಒಂದು ಎಕ್ಸ್ಪ್ಲೇನ್ ಮಾಡಿ ಒಂದೇ ಶೀಟಲ್ಲಿ ಇದನ್ನ ಪಿಕ್ಟೋರಿಯಲ್ ರಿಪ್ರೆಸೆಂಟೇಷನ್ ಮಾಡಿರ್ತಾರೆ. ಸೊ ದಟ್ ಈಸ್ ಕಾಲ್ಡ್ OPL. ಓಕೆ, ಸೊ ಐ ಹೋಪ್ ನಿಮಗೆ ಇದು OPL ಅನ್ನೋ ಒಂದು ಡೆಫಿನಿಷನ್ ಅರ್ಥ ಆಗಿದೆ ಅನ್ಕೋತೀನಿ. ಸೊ ನಮ್ಮ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸೊ ನಮ್ಮ ನೆಕ್ಸ್ಟ್ ಕ್ವಶನ್ ಬಂದು, ವೈ OPL ಈಸ್ ನೀಡೆಡ್? ಏನಕ್ಕೆ ಬೇಕಿದು OPL? ಸೊ OPL ನಮಗೆ ಸುಮಾರು ಇದರಲ್ಲಿ ಹೆಲ್ಪ್ ಮಾಡುತ್ತೆ ಟು ಅಂಡರ್ಸ್ಟ್ಯಾಂಡ್ ದ ಪ್ರಾಬ್ಲಮ್ ಆರ್ ಇಶ್ಯೂ ಆರ್ ಅ ಪ್ರೋಸೆಸ್. ಸೊ ಇಟ್ ವಿಲ್ ಹೆಲ್ಪ್. ಸೊ ಒನ್ ಬೈ ಒನ್ ಹೋಗೋಣ. OPL ಹೆಲ್ಪ್ಸ್ ಟು ಕಮ್ಯುನಿಕೇಟ್ ಎನಿ ಸ್ಪೆಸಿಫಿಕ್ ಇಶ್ಯೂ ಆರ್ ಕಸ್ಟಮರ್ ಕಂಪ್ಲೇಂಟ್. ಸೊ ಒಂದು ಇಶ್ಯೂ ಬಂದಾಗ ಕಂಪ್ನಿಯಲ್ಲಿ ಎಲ್ಲರಿಗೂ ಕಮ್ಯುನಿಕೇಟ್ ಮಾಡೋಕ್ಕೆ ಸಮ್ಟೈಮ್ಸ್ ಆಗಂಗಿಲ್ಲ. ಸೊ ಆವಾಗ ಏನು ಮಾಡ್ತಾರೆ ಅಂದರೆ ಲೈನ್ ಲೀಡರ್ಸು ಅಥವಾ ಪ್ರೊಡಕ್ಷನ್ ಇಂಜಿನಿಯರ್ಸ್, ಮ್ಯಾನೇಜರ್ಸ್ ಈ ಥರ ಒಂದು OPLನ ಪ್ರಿಪೇರ್ ಮಾಡಿ ಡಿಸ್ಪ್ಲೇ ಮಾಡಿ ಒನ್ ಟೈಮ್ ಕಮ್ಯುನಿಕೇಟ್ ಮಾಡ್ತಾರೆ. ಸೊ ಸಮ್ ಅದರ್ ಪೀಪಲ್ ಯಾರಾದರೂ ಆ ದಿನ ಬಂದಿದ್ದಿಲ್ಲ ಅಂದರೆ ನೆಕ್ಸ್ಟ್ ಡೇ ಬಂದು ಅವರ ಆ OPL ನೋಡಿಕೊಂಡು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೊ ಒಂದು ಕಸ್ಟಮರ್ ಕಂಪ್ಲೇಂಟ್ ಆಗಿದೆ ಅಂತ ಅಂದ್ಕೊಳ್ಳಿ. ಸೊ ಆ ಕಸ್ಟಮರ್ ಕಂಪ್ಲೇಂಟು ಟು ದ ಲೈನ್ ನಾವು ಎಕ್ಸ್ಪ್ಲೇನ್ ಮಾಡೋದಿರುತ್ತೆ ಪ್ರೊಡಕ್ಷನ್ ಇಂಡಸ್ಟ್ರಿಯಲ್ಲಿ. ಸೊ ಆ ಕಸ್ಟಮರ್ ಕಂಪ್ಲೇಂಟನ್ನು ಈ ಒಂದು ಡಾಕ್ಯುಮೆಂಟ್ ಮುಖಾಂತರ ಮಾಡಿ ನಾವು ಡಿಸ್ಪ್ಲೇ ಮಾಡಿದರೆ ಲೈನಲ್ಲಿ, ಸೊ ಇಟ್ ವಿಲ್ ಹೆಲ್ಪ್ ಟು ದ ಆರ್ಗನೈಜೇಷನ್ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಆ ಒಂದು ಪ್ರಾಬ್ಲಮ್ ಅಥವಾ ಇಶ್ಯೂ ಮತ್ತೆ ರಿಪೀಟ್ ಆಗದೆ ಇರೋ ಥರ ಒಂದು ಎಚ್ಚರಿಕೆ ಇರೋ ಥರ ಇರುತ್ತೆ. ಓಕೆ, ಸೊ ಫಸ್ಟ್ ಪಾಯಿಂಟ್ ಈಸ್ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಸೊ ನೆಕ್ಸ್ಟ್ ಪಾಯಿಂಟ್ ಬಂದು, OPL ಹೆಲ್ಪ್ಸ್ ಟು ನೋಟಿಫೈ ಎನಿ ಪ್ರೋಸೆಸ್ ಆರ್ ಇಶ್ಯೂ ವಿತ್ ಹೈ ಪ್ರಯಾರಿಟಿ. ಫಾರ್ ಎಕ್ಸಾಂಪಲ್, ಇವಾಗ ತೊಗೊಳ್ಳಿ, ಒಂದು ಯಾವುದೋ ಪ್ರೋಸೆಸ್ ಇದೆ, ಕ್ರಿಟಿಕಲ್ ಪ್ರೋಸೆಸ್. ಆ ಕ್ರಿಟಿಕಲ್ ಪ್ರೋಸೆಸ್ನ ಹೈ ಪ್ರಯಾರಿಟಿಯಿಂದ ಚೆಕ್ ಮಾಡಬೇಕು ನಾವು. ಅದು ಮಿಸ್ ಮಾಡ್ತಾ ಇರುತ್ತೆ ಅಂತ ಅಂದ್ಕೊಳ್ಳಿ ಆಪ್ರೇಟರ್ಸ್. ಸೊ ಅದನ್ನು ನಾವು ನೋಟಿಫೈ ಮಾಡೋಕ್ಕೆ, ಅವ್ರನ್ನ ಅದಕ್ಕೆ ಹೈ ಪ್ರಯಾರಿಟಿಯಿಂದ ಚೆಕ್ ಮಾಡೋಕ್ಕೆ ಹೇಳೋಕ್ಕೆ ಈ ಒಂದು OPL ನಮಗೆ ಹೆಲ್ಪ್ ಆಗುತ್ತೆ. ಜಸ್ಟ್ ಒಂದು ಫೋಟೋಸ್ ಅಥವಾ ಒಂದು ಪಿಕ್ಟೋರಿಯಲ್ ರಿಪ್ರೆಸೆಂಟೇಷನ್ ಮಾಡಿ ಒಂದು OPL ಡಿಸ್ಪ್ಲೇ ಮಾಡಿ ಆಪ್ರೇಟರ್ಸ್ಗೆ ಅದನ್ನ ಎಜುಕೇಟ್ ಮಾಡಿ ಕಮ್ಯುನಿಕೇಟ್ ಮಾಡಿ ವರ್ಕ್ ಸ್ಟೇಷನಲ್ಲಿ ಡಿಸ್ಪ್ಲೇ ಮಾಡಿದರೆ ಅದನ್ನು ನೋಡಿಕೊಂಡು ಅವರು ಜಾಸ್ತಿ ಹೈ ಪ್ರಯಾರಿಟಿಯಿಂದ ಆ ವರ್ಕನ್ನು ಕ್ಯಾರಿ ಮಾಡ್ಬೋದು. ಸೊ ಇಟ್ ವಿಲ್ ಆಲ್ಸೋ ಹೆಲ್ಪ್ಸ್ ಟು ಇಂಪ್ರೂವ್ ದ ಕ್ವಾಲಿಟಿ ಆ್ಯಂಡ್ ಪ್ರೊಡಕ್ಟಿವಿಟಿ ಬೋತ್. ಆ್ಯಂಡ್ ನೆಕ್ಸ್ಟ್ OPL ಹೆಲ್ಪ್ಸ್ ಟು ಅಂಡರ್ಸ್ಟ್ಯಾಂಡ್ ಡೂಸ್ ಆ್ಯಂಡ್ ಡೋಂಟ್ಸ್. ನಾವಾಗಲೇ ಹೇಳಿದ್ನಲ್ಲ, ಕೆಲವೊಂದು ಡೂಸ್ ಆ್ಯಂಡ್ ಡೋಂಟ್ಸ್ನ ಮೆನ್ಷನ್ ಮಾಡಿರ್ತಾರೆ OPLಲ್ಲಿ. ಸೊ ಡೂಸ್ ಯಾವ ಥರ ಮಾಡಬೇಕು, ಡೋಂಟ್ಸ್ ಯಾವುದನ್ನು ಮಾಡಬಾರ್ದು. ಸೊ ಕೆಲವೊಂದು ಪ್ರೋಸೆಸ್ಸಲ್ಲೂ ನಾನ್ ವ್ಯಾಲ್ಯೂ ಆ್ಯಡೆಡ್ ಪ್ರೋಸೆಸ್ಗಳಿರ್ತವೆ, ಅವನ್ನ ಮಾಡಬೇಡಿ ಅಂತ ಎಕ್ಸ್ಪ್ಲೇನ್ ಮಾಡೋಕ್ಕೂ ಈ OPLನ ಯೂಸ್ ಮಾಡ್ತಾರೆ. ಸೊ ಐ ಹೋಪ್ ನಿಮಗೆ ಇದು ಒಂದು ಸೆಂಟೆನ್ಸ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ವೈ OPL ಈಸ್ ನೀಡೆಡ್.
ಸೊ ನಮ್ಮ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸೊ ಹೌ ಟು ಮೇಕ್ SOP. OPL can be made with pictorial representation in Excel or doc format. ಸೊ ಒಂದು ನಾರ್ಮಲ್ ನೀವು ಎಕ್ಸೆಲ್ ಫಾರ್ಮೆಟ್ ಆದರೂ ತಗೊಳ್ಳಿ ಅಥವಾ ಡಾಕ್ಯುಮೆಂಟ್ ಫಾರ್ಮೆಟ್ ಆದರೂ ತಗೊಳ್ಳಿ, ಅದರಲ್ಲಿ ಒಂದು ಸಿಂಪಲ್ ಪಿಕ್ಟೋರಿಯಲ್ ಒಂದು ಫೋಟೋಸ್ ವಿತ್ ಸಮ್ ಸ್ಟೇಟ್ಮೆಂಟ್ಸ್, ಡೂಸ್ ಆ್ಯಂಡ್ ಡೋಂಟ್ಸ್ ಸ್ಟೇಟ್ಮೆಂಟ್ಸಿಂದ ನೀವು OPLನ ಪ್ರಿಪೇರ್ ಮಾಡ್ಬೋದು. ಓಕೆ, ಸೊ ಲೆಟ್ಸ್ ಮೇಕ್ ಒನ್ ಸಿಂಪಲ್ OPL ವಿತ್ ಎಕ್ಸಾಂಪಲ್. ಓಕೆ, ಸೊ ನಾನಿಲ್ಲಿ ಒಂದು ಎಕ್ಸಾಂಪಲ್ಗೆ ಒಂದು ಸಿಂಪಲ್ ಆಗಿರೋ ಒಂದು ಸಿನಾರಿಯೋ ತೊಗೊಂಡಿದ್ದೀನಿ. ಸೊ ಇಲ್ಲಿ ನೀವು ನೋಡ್ಬೋದು OPL ಅಂತ ಮೆನ್ಷನ್ ಮಾಡಿದ್ದೀನಿ ಮೇನ್ ಹೆಡ್ಡಿಂಗು. ಸೊ ಇಲ್ಲಿ ಯಾವ ಪಾರ್ಟ್ ನಂಬರ್ ಅಂತ ಇರುತ್ತೆ ಅಂತ ಅಂದ್ಕೊಳ್ಳಿ. ಜಸ್ಟ್ ಫಾರ್ ನಟ್ಸ್ ಇಲ್ಲಿಗೆ ಏನಾಗಿದೆ ಅಂದರೆ, ಇದು ಸಿನಾರಿಯೋ ಹೇಳ್ತೀನಿ ನಿಮಗೆ. ಇಲ್ಲೊಂದು ಏನಾಗಿದೆ ಅಂದರೆ ಮಾರ್ಕಿಂಗ್ ಮಿಸ್ ಆಗಿದೆ. ಸೊ ಆಫ್ಟರ್ ಟೈಟ್ನಿಂಗ್ ಒಂದು ಮಾರ್ಕ್ ಮಾಡಬೇಕಂತ ಇರುತ್ತೆ ಪ್ರೊಸೆಸಲ್ಲಿ, ಅದನ್ನು ಸ್ಕ್ರಿಪ್ಟ್ ಮಾಡಿರ್ತಾರೆ. ಸೊ ಕಸ್ಟಮರ್ ಲಿಂಡಲ್ಲಿ ಹೋದಾಗ ಅದನ್ನು ನೋಡಿ ಕಸ್ಟಮರ್ ಇದು ಟೈಟ್ ಆಗಿದ್ದೇನೆ ಇಲ್ಲೋ ಅಂತ ನೋಟಿಫೈ ಮಾಡಿರ್ತಾರೆ ಕಸ್ಟಮರ್ ಕಂಪ್ಲೇಂಟ್ ಹ್ಯಾಂಡ್ಲಿಂಗ್ ಟೀಮ್ಗೆ, ಕಸ್ಟಮರ್ ಕ್ವಾಲಿಟಿ ಟೀಮ್ಗೆ. ಸೊ ಅವರು ಈ ಒಂದು ಕಮ್ಯುನಿಕೇಷನ್ನ ಟು ದ ಲೈನ್ಗೆ ಕಮ್ಯುನಿಕೇಟ್ ಮಾಡೋಕ್ಕೆ ಈ ಒಂದು OPLನ ಯೂಸ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ನೀವು ನೋಡ್ಬೋದು, ಒಂದಕ್ಕೆ ಮಾರ್ಕಿಂಗ್ ಮಾಡಿದ್ದಾರೆ, ಒಂದಕ್ಕೆ ಮಾರ್ಕಿಂಗ್ ಮಾಡಿಲ್ಲ. ಸೊ ಈ ಥರ ಡೂಸ್ ಆ್ಯಂಡ್ ಡೋಂಟ್ಸ್, ರೈಟ್ ಟಿಕ್ ಮಾರ್ಕಿಂದ ನೀವು ಗ್ರೀನ್ ಹೈಲೈಟ್ ಮಾಡಿ ನಾನು ರೈಟ್ ಟಿಕ್ ಮಾರ್ಕ್ ಮಾಡಿದ್ದೀನಿ. ಸೊ ದಟ್ ಈಸ್ ದ ಕರೆಕ್ಟ್ ಮೆಥಡ್. ಆ್ಯಂಡ್ ಮಾರ್ಕಿಂಗ್ ಮಿಸ್ ಆಗಿದೆ, ಸೊ ಅದನ್ನು ನಾನು ರೆಡ್ಡಲ್ಲಿ ಹೈಲೈಟ್ ಮಾಡಿದ್ದೀನಿ ವಿತ್ ಕ್ರಾಸ್ ಸಿಂಬಾಲ್. ಸೊ ಈ ಥರ ಮಾಡೋದ್ರಿಂದ ಇಮಿಡಿಯೇಟಾಗಿ ನಿಮಗೆ ಒಂದು ಪಿಕ್ಚರಲ್ಲಿ ನಿಮಗೆ ಅರ್ಥ ಆಗಿಬಿಡುತ್ತೆ, ಓ ದಿಸ್ ಇಸ್ ರೈಟ್, ದಿಸ್ ಇಸ್ ರಾಂಗ್ ಅಂತ. ಸೊ ಇದಕ್ಕೆ OPL ತುಂಬ ಹೆಲ್ಪ್ಫುಲ್ ಇರುತ್ತೆ. ವಿತ್ ಸಿಂಪಲ್ ಪಿಕ್ಟೋರಿಯಲ್ ಫೋಟೋಸ್ಗಳಿಂದನೇ ನೀವು ಎಕ್ಸ್ಪ್ಲೇನ್ ಮಾಡ್ಬೋದು. ಸೊ ಲೈಕ್ ವೈಸ್ ಈ ಥರ ನಾನು ಒಂದು ಮಾಡಿದ್ದೀನಿ. ಇಲ್ಲಿ ನಾನು ಮೆನ್ಷನ್ ಮಾಡ್ತೀನಿ ಪಾರ್ಟ್ ನಂಬರ್ 1 2 3 4 ಅಂತ, ವಾಟ್ ಎವರ್ ಇಟ್ ಈಸ್. ಆ್ಯಂಡ್ ಪಾರ್ಟ್ ನೇಮ್ ನಟ್ಸ್, ಆ್ಯಂಡ್ ವೇರ್ ಪ್ರೊಸೆಸ್ ಅಸೆಂಬ್ಲಿ ಪ್ರೊಸೆಸಲ್ಲಿ ಇದು ಆಗ್ತಾ ಇದೆ ಅನ್ಕೋತೀನಿ. ಆ್ಯಂಡ್ ನೆಕ್ಸ್ಟ್ ಯಾವ ಸ್ಟೇಷನ್ನು, ಸಮ್ ಸ್ಟೇಷನ್, ವರ್ಕ್ ಸ್ಟೇಷನ್ 10 12 ಅಲ್ಲಿ ಆಗ್ತಾ ಇರುತ್ತೆ. ಸೊ ಕಸ್ಟಮರ್ ಯಾವ ಕಸ್ಟಮರು, ABC ಕಸ್ಟಮರು ಸಮಥಿಂಗ್. ಆ್ಯಂಡ್ ಡಾಕ್ಯುಮೆಂಟ್ ಕ್ರಿಯೇಟೆಡ್ ಡೇಟು, ಅಥವಾ ಇದನ್ನು ರಿವೈಸ್ ಮಾಡ್ತೀರ ಅಂತ ಅಂದ್ಕೊಳ್ಳಿ, ಡಾಕ್ಯುಮೆಂಟ್ ರಿವಿಷನ್, ಅದರಲ್ಲಿ ಮತ್ತೆ ಎಕ್ಸ್ಟ್ರಾ ಏನೋ ಆ್ಯಡ್ ಮಾಡಿ ಅಥವಾ ಫರ್ದರ್ ಏನೋ ಡಾಕ್ಯುಮೆಂಟ್ ರಿವಿಷನ್ ಮಾಡಿದರೆ ಸೊ ಡಾಕ್ಯುಮೆಂಟ್ ರಿವಿಷನ್ನ ಮೆನ್ಷನ್ ಮಾಡ್ಬೋದು. ಆಮೇಲೆ ಡಾಕ್ಯುಮೆಂಟ್ ನಂಬರು ನೀವು ಇಲ್ಲಿ ಕೊಡ್ಬೋದು 1 2 3 4 ಲೈಕ್ ಸಮಥಿಂಗ್. ಸೊ ಇವನ್ನ ನೀವು ಕರೆಕ್ಟಾಗಿ ಮಾಡಿ ಒಂದು ಡೂಸ್ ಆ್ಯಂಡ್ ಡೋಂಟ್ಸ್ ಈ ಥರ ನೀವು ಮೆನ್ಷನ್ ಮಾಡಿ ವಿತ್ ಗ್ರೀನ್ ರೆಡ್ ಹೈಲೈಟ್ ಮಾಡಿದ್ರೆ ಇಮಿಡಿಯೇಟಾಗಿ ಅಂಡರ್ಸ್ಟ್ಯಾಂಡ್ ಆಗಿಬಿಡುತ್ತೆ ಲೈನ್ ಆಪ್ರೇಟರ್ಸ್ಗೆ, ಪ್ರೊಡಕ್ಷನ್ ಎಕ್ಸಿಕ್ಯೂಟಿವ್ಸ್ಗಳಿಗೆ. ಸೊ ಇಟ್ಸ್ ಹೂ ಕ್ರಿಯೇಟೆಡ್ ದಿಸ್ ಡಾಕ್ಯುಮೆಂಟ್, ಹೂ ರಿವ್ಯೂಡ್ ದಿಸ್, ಹೂ ಅಪ್ರೂವ್ಡ್. ಲೈಕ್ವೈಸ್ ಈ ಥರ ಒಂದು ಸಿಂಪಲ್ಲಾಗಿ ನೀವು OPLನ ಮಾಡಿ ಇದನ್ನು ಎಕ್ಸ್ಪ್ಲೇನ್ ಮಾಡಿ, ಎಜುಕೇಷನ್ ಮಾಡಿ ಆಪ್ರೇಟರ್ಸ್ಗೆ ಎಕ್ಸ್ಪ್ಲೇನ್ ಮಾಡಿ ನೀವು ಲೈನಲ್ಲಿ ಡಿಸ್ಪ್ಲೇ ಮಾಡಿದರೆ ಇಟ್ ವಿಲ್ ಹೆಲ್ಪ್ ಟು ದೆಮ್ ಆ್ಯಂಡ್ ಇವನ್ ಟು ದ ಆರ್ಗನೈಸೇಷನ್. ಸೊ this is all about OPL. ಸೊ 1 ಪಾಯಿಂಟ್ ಲೆಸನ್. ಐ ಹೋಪ್ ನಿಮಗೆ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೋತೀನಿ. ಸೊ ಇದೇ ಥರ ವಿಡಿಯೋಸ್ಗಳನ್ನ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ಥ್ಯಾಂಕ್ ಯು, ಧನ್ಯವಾದಗಳು.